ಏಂಜಲ್ ಗ್ರೇಸ್ ಪರ್ಲ್. ಏಂಜಲ್ ಗ್ರೇಸ್ ಪರ್ಲ್ ಇದು ಬಂದು ನನ್ನ ತಂಗಿಯ ಮಗಳ ಹೆಸರು. ಈಕೆ ಹುಟ್ಟಿದ ಆ ಒಂದು ದಿನದಿಂದ ನಾನು ನೋಡ್ತಾ ಇದ್ದೀನಿ, ದೇವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಮಕ್ಕಳಲ್ಲಿ ಒಬ್ಬಳು ಇವಳು. ಬಹಳ ತಲಾಂತುಳ್ಳ ಮಗಳು, ವಿದ್ಯೆ ಬುದ್ಧಿಯಲ್ಲಿ ಬಹಳ ಮುಂಚೂಣಿಯಾಗಿರ್ತಕ್ಕಂಥ ಒಬ್ಬ ಮಗಳು. ಮಾತೃಭಾಷೆ ಇಂಗ್ಲಿಷ್ ಅನ್ನೋ ರೀತಿಯಲ್ಲಿ ಇಂಗ್ಲಿಷನ್ನು ಮಾತಾಡ್ತಾಳೆ. ನಮ್ಮ ತಾಯಿ ತುಂಬ ಹೆಮ್ಮೆಯಿಂದ ನನ್ನ ಮಗನಂಗೆ ಇವಳು ಬುದ್ಧಿವಂತಳು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಹೇಳ್ಕೊತಾರೆ. ಆದರೆ ಏಂಜಲ್ ಗ್ರೇಸ್ ಪರ್ಲ್ಗೆ ಒಂದು ತೊಂದರೆ ಇದೆ. ಮಿಂಚು, ಗುಡುಗು, ಮಳೆ ಬಂದರೆ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಅದರಲ್ಲೂ ಮಿಂಚು, ಗುಡುಗು ತುಂಬ ಶಬ್ದದಿಂದ ಕೂಡಿ ಬಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಿಟಕಿಗಳನ್ನು ಮುಚ್ಚಿಬಿಡ್ತಾಳೆ, ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಡ್ತಾಳೆ. ನಾವು ಇದನ್ನು ಎಷ್ಟೋ ಸಾರಿ ಪ್ರಾರ್ಥನೆಯ ಮೂಲಕ ಎಷ್ಟೋ ವೈದ್ಯಕೀಯರನ್ನು ಕೂಡ ನಾನು ಸಲಹೆಯನ್ನು ಪಡೆದಿದ್ದೇನೆ, ಯಾಕೆ ಈ ರೀತಿ ಅವಳು ಭಯ ಪಡ್ತಾಳೆ ಅಂತ. ಇಲ್ಲ, ಅದು ಹೋಗ್ತಾ ಹೋಗ್ತಾ ಸರಿಯಾಗ್ಬಿಡ್ತದೆ ಅಂತ ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ಈಗ 6 ವಯಸ್ಸಾಗ್ತಿದೆ, ಈಗಲೂ ಮಳೆ ಬಂದರೆ ನಾವು ಓಡ್ತೀವಿ ಅವಳನ್ನು ಕಾಪಾಡ್ಕೊಳ್ಳೋಕ್ಕೆ. ಕೆಲವೊಮ್ಮೆ ಜ್ವರ ಬರುವಂಥ ರೀತಿಯಲ್ಲಿ ಭಯ ಪಡ್ತಾಳೆ, ಒಂದು ಮಿಂಚಿಗೆ, ಒಂದು ಗುಡುಗಿಗೆ. ಮಿಂಚು ಮತ್ತು ಗುಡುಗು ಅಂದರೆ ಅಷ್ಟು ಭಯ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿ ಪ್ರೀತಿಯಿಂದ ಪರಿಪಾಲನೆ ಮಾಡ್ತಕ್ಕಂಥ ನಮ್ಮ ಪರಮ ತಂದೆಯೇ, ನಮ್ಮ ಜೊತೆ ಮಾತನಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಮೊದಲನೇ ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 1ನೇ ಮತ್ತು 2ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಮೊದಲನೇ ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 1ನೇ ಮತ್ತು 2ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ದಯವಿಟ್ಟು ಸಿಕ್ಕದವರು ಸ್ವಲ್ಪ ಗಟ್ಟಿಯಾಗಿ ಓದ್ರಿ. ರಾತ್ರಿ ಕಾಲದಲ್ಲಿ ಕಳ್ಳನು ಯಾವ ರೀತಿ ಬರುತ್ತಾನೋ ಈ ಕಳ್ಳನಂತೆ, ರಾತ್ರಿಯಲ್ಲಿ ಕಳ್ಳನಂತೆ ಬರುವ ವಿಚಾರವನ್ನು ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಹಳ ವರ್ಷಗಳಿಂದ ನನ್ನನ್ನು ಕಾಡ್ತಾ ಇರ್ತಕ್ಕಂಥ ಒಂದು ವಚನ ಇದಾಗಿದೆ. ದೇವರು ಯಾಕೆ ಕಳ್ಳನಂತೆ ಬರುತ್ತೇನೆ ಎಂದು 7 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾನೆ. ಐ ವಿಲ್ ಕಮ್ ಲೈಕ್ ಅ ಥೀಫ್ ಇನ್ ದ ನೈಟ್. ಎಷ್ಟೋ ಸಂದರ್ಭಗಳಲ್ಲಿ ಕಳ್ತನ ಆಗಿರೋದು ನಮಗೆ ಗೊತ್ತಿಲ್ಲ, ಕಳ್ತನ ಬರ್ತಕ್ಕಂಥದ್ದು ಅಥವಾ ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಕಳ್ತನ ಆಗುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ಗೊತ್ತಿರಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಕಳ್ತನ ಆದಮೇಲೆ ಕೂಡ 2-3 ದಿನಗಳಾದ್ಮೇಲೆ ಕೂಡ ನಮಗೆ ಗೊತ್ತಾಗಲ್ಲ ಕಳ್ತನ ಆಗಿದೆ ಅಂತ. ಆದರೆ ಯೇಸು ಕ್ರಿಸ್ತನು ಇವತ್ತು ನಮ್ಮೆಲ್ಲರಿಗೂ ಕೊಡ್ತಾ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶ, ನಾನು ರಾತ್ರಿಯಲ್ಲಿ ಕಳ್ಳನು ಬರುವ ರೀತಿಯಲ್ಲಿ ಬರ್ತೇನೆ. ಪೌಲನು ಇದನ್ನು ಬರೆಯುವಾಗ, ನಾನು ಇದನ್ನು ನಿಮಗೆ ಬರೆಯುವುದು ಅವಶ್ಯವಿಲ್ಲ, ನಾನು ಇದನ್ನು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಒಂದು ವೇಳೆ ನಾನು ಈ ಸಂದೇಶವನ್ನ ನಿಮಗೆ ಕೊಡುವುದರಲ್ಲಿ ಅವಶ್ಯವಿಲ್ಲ, ನಿಮಗೆಲ್ಲ ಗೊತ್ತಿದೆ ಅಂತ ಕೂಡ ನಾನು ಹೇಳಬಹುದು. ಅವಶ್ಯವಿಲ್ಲ,
ರಾತ್ರಿ ಕಾಲದಲ್ಲಿ ಕಳ್ಳನಂತೆ ತಪ್ಪಿಸಿಕೊಳ್ಳಲಾರರು. 3 ಪದಗಳು. ನಾವು ಜಲಹಳ್ಳಿನಲ್ಲಿ ನಾವು ಇದ್ದಾಗ ನಾವು ಮತ್ತು ತ್ಯಾಗರಾಜ್ ಡೇವಿಡ್ ಅಂಕಲ್ ಅವರು ಅಕ್ಕಪಕ್ಕದವರು. ತ್ಯಾಗರಾಜ್ ಡೇವಿಡ್ ಅವರು ಇಡೀ ಕುಟುಂಬದ ಜೊತೆಗೆ ಕಲಿಯೂರಿಗೆ ಹೋಗಿದ್ರು ಒಂದು ವೀಕೆಂಡ್. ಸೋಮವಾರ ಬೆಳಗ್ಗೆ ಬಂದು ಬಾಗಿಲನ್ನು ತೆಗೆದಾಗ ಬೀಗ ಹಂಗೆ ಇದೆ, ಅದರ ಬಾಗಿಲು ಓಪನ್ ಆಯಿತು. ಒಳಗಡೆ ಒಂದು ವಸ್ತು ಇರಲಿಲ್ಲ. ಎಲ್ಲ ಬಂದು ಎತ್ಕೊಂಡು ಹೋಗ್ಬಿಟ್ರು. ಯಾವಾಗ ಪಕ್ಕದ ಮನೆಯವ್ರು ನಾವೇ. ಕಳ್ಳ ಯಾವಾಗ ಬಂದ, ಯಾವಾಗ ಮನೆ ಖಾಲಿ ಮಾಡ್ಕೊಂಡು ಹೋದ, ಎಲ್ಲ ವಸ್ತುಗಳನ್ನು ಯಾವ ರೀತಿ ತೆಗೆದುಕೊಂಡು ಹೋದ ಎಂಬತಕ್ಕಂಥ ವಿಚಾರ ನಮ್ಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿಯ ಕಲ್ಕೆರೆಯಲ್ಲಿ ಒಂದ್ಸರಿ ಆಯಿತು. ರೂಬನ್ ಇಸ್ರೇಲ್ ಅವ್ರ ಮನೇಲಿ ಬಾತ್ರೂಮ್ ಜಗ್ಗು ಸಹ ಬಿಡಲಿಲ್ಲ, ಫುಲ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ರೂಬನ್ ಇಸ್ರೇಲ್ ಪಾಪ ಮನೆ ಬಾಗಿಲು ಓಪನ್ ಮಾಡಿದಾಗ ಒಳಗಡೆ ಹೋದಾಗ ಇದು ನಮ್ಮನೇನಾ ಅಂತ ಖಾಲಿ ಮನೆ ಇತ್ತು. ಅವ್ರು 15 ದಿನ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು. ದೇವರು ಇವತ್ತು ನಮ್ಮೆಲ್ಲರಿಗೂ ಕೊಡ್ತಾ ಇರ್ತಕ್ಕಂಥ ಸಂದೇಶ, ನಾನು ಕಳ್ಳನಾಗೆ ರಾತ್ರಿಯ ಸಮಯದಲ್ಲಿ ಯಾವ ರೀತಿ ಕಳ್ಳನು ಬರ್ತಾನೋ ಆ ರೀತಿ ನಾನು ಬರ್ತೀನಿ. ಈಗ ಕಳ್ಳನ ರೀತಿಯಲ್ಲಿ ದೇವರು ಬರುವುದಾದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ರಾತ್ರಿಯ ಸಮಯದಲ್ಲಿ ಬರುವಂತ ಕಳ್ಳನ ಬಗ್ಗೆ ನಮಗೆ ಹೆಂಗ್ ಮಾಹಿತಿ ಗೊತ್ತಿರ್ತದೆ? ದೇವರು ಒಂದಲ್ಲ ಎರಡಲ್ಲ 7 ಕಡೆ, ಅದರಲ್ಲೂ 6 ಕಡೆ ನೇರವಾಗಿ ನಾನು ಕಳ್ಳನಂತೆ ಬರುವೆನು, ಅದು ರಾತ್ರಿಯ ಸಮಯದಲ್ಲಿ. Generally we don't know when the thief will strike. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಬೇರೆ 5 ಕಡೆ ಬೇರೆ 6 ಕಡೆ ಬೇರೆ ಹೇಳಿದ್ದಾರೆ, ಯೇಸು ಸ್ವಾಮಿಯು ಕಳ್ಳನಂತೆ ಬರ್ತಾನೆ. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ನೇರವಾಗಿ ದೇವರು ಹೇಳ್ತಾರೆ, ನಾನು ಕಳ್ಳನಾಗಿ ಬರ್ತೇನೆ. ಸೊ ಒಂದು ವೇಳೆ ರಾತ್ರಿಯ ಸಮಯದಲ್ಲಿ ಈ ರೀತಿಯಾಗಿ ಬರುವಂತ ದೇವರ ಬಗ್ಗೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ? ಈ ವಚನ ದೇವರು ಯೇಸು ಸ್ವಾಮಿಯು ಕಳ್ಳನಂತೆ ಬರುವನು ಎಂಬತಕ್ಕಂಥ ವಚನ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಬರೆಯಲ್ಪಟ್ಟಿದೆಯಾ ಎಂಬತಕ್ಕಂಥ ಪ್ರಶ್ನೆಯೊಂದಿಗೆ ನನ್ನ ಸಂದೇಶವನ್ನು ನಾನು ಶುರು ಮಾಡ್ತಾ ಇದ್ದೀನಿ. Is this memory verse which says he will come like a thief in the night, is this ಯಾರು ನೋಡ್ಕೊತಾರೆ? ನನಗೇನಾದ್ರು ಹಾಕ್ಬಿಟ್ರೆ ನನ್ನ ಮಗಳ ಮದುವೆ ಯಾರು ಮಾಡಿಸ್ತಾರೆ? ನನಗೇನಾದ್ರು ಹಾಕ್ಬಿಟ್ರೆ ನನ್ನ ಮಗನಿಗೆ ಯಾರು ವಿದ್ಯಾಭ್ಯಾಸ ಕೊಡ್ತಾರೆ? ನನಗೇನಾದ್ರು ಹಾಕ್ಬಿಟ್ರೆ ನನ್ನ ತಂಗಿಗೆ ಯಾರು ನೋಡ್ಕೊತಾರೆ? ನನಗೇನಾದ್ರು ಹಾಕ್ಬಿಟ್ರೆ ನಮ್ಮ ಅಮ್ಮನ ಯಾರು ನೋಡ್ಕೊತಾರೆ ಅಂತಕ್ಕಂಥ ಚಿಂತೆಯಲ್ಲಿ ಮುಳುಗಿರ್ತಕ್ಕಂಥ ನಾವು ದೇವರು ಹೇಳ್ತಾ ಇದ್ದಾರೆ, ನಾನು ಕಳ್ಳನೋ ಬಾಲೆಯನ್ನು ಬರ್ತೀನಿ ಅಂತ. ನಮಗೇನಿದೆ ಸಮಯ? ಆದ್ರೂ ಕಳ್ಳನಾಗಿ ಬಂದ್ರೆ, ನೇರವಾಗಿ ಬಂದ್ರೆ ನಾವು ಬಿಸಿ ಆಗಿದ್ದೇವೆ. ನಮ್ಮದೇ ಆದಂತ ಚಿಂತೆ, ನಮ್ಮದೇ ಆದಂತ ಭಾರಗಳನ್ನ ಹೊತ್ಕೊಂಡು ನಡೀತಾ ಇದ್ದೇವೆ. ಈಗ ನಿಮ್ಮೆಲ್ಲರನ್ನು ಕೂತ್ಕೊಂಡು ಒಬ್ಬರೊಬ್ಬರಾಗಿ ನಿಮ್ಮ ಒಂದು ಚಿಂತೆ ಏನು, ನಿಮ್ಮ ಒಂದು ಭಾರ ಏನು ಅಂತ ನಾನು ಕೇಳಕ್ ಬಂದ್ರೆ ಖಂಡಿತವಾಗ ನಿಮ್ಮೆಲ್ಲರನ್ನು ಒಂದು ಸೂಚಕವಾಗಿರ್ತಕ್ಕಂಥ ಭಾರವನ್ನ ನೀವು ಹೋಗ್ತಾ ಇರ್ತೀರಾ. ಆದರೆ ನಿಮ್ಮ ಮೇಲೆ ಆ ದಿವಸವು ಪಕ್ಕನೆ ಬರುವುದಂತೆ ಜಾಗರೂಕರಾಗಿರಿ. ಹೇಳುತ್ತೆ
ಹೆಂಡತಿ ಹೊಂದಿದ್ದಾರೆ. ಭೂಕಂಪ ಆದ್ರೂ ನಾವೇ ಕಳ್ಳನ ಬಾಧೆಯಲ್ಲಿ ರಾತ್ರಿಯ ಸಮಯದಲ್ಲಿ ಯಾವ ರೀತಿ ಕಳ್ಳರು ಬರ್ತಾರೋ ದೇವರು ಹೇಳ್ತಾ ಇದ್ದೀನಿ ಇವತ್ತು ನಾನು ಆ ರೀತಿ ಬರ್ತೀನಿ ಅಂತ. 6 ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ, if we are busy with the cares of the world, it will definitely strike to us that Jesus Christ will come like a thief in the night. If we are definitely busy with our life, so busy with our husband, so busy with our wife, so busy with our children going to the institutions and schools and colleges, ನಮ್ಮ ಮಕ್ಕಳು ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಅವರ ಮದುವೆ ಕಾರ್ಯಗಳಲ್ಲಿ, ಅವರ ಆರೋಗ್ಯದ ಕಾರ್ಯಗಳಲ್ಲಿ ನಾವು ಬ್ಯುಸಿಯಾಗಿದ್ದಾಗ ದೇವರು ಅಂತ ಸಮಯದಲ್ಲಿ ಬರ್ತಾನೆ ಅಂತ ನಾವು ನೋಡ್ತೇವೆ. ಎಲ್ಲೋ ಒಂದು ಕಡೆ ನಮ್ಮ ಬಿಸಿನೆಸ್, ನಾವು ಈ ರೀತಿಯಾಗಿ ಬ್ಯುಸಿಯಾಗಿ ಜೀವನದಲ್ಲಿ ಇರುವಂತ ಸಮಯದಲ್ಲಿ ದೇವರು ಬಂದು ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದನ್ನ ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ. ಫೆಬ್ರವರಿ 15 ಒಂದು ಮೀಟಿಯರ್ ಅಂದ್ರೆ ಉಲ್ಲೇಖಗಳು, ಒನ್ ಮೀಟಿಯರ್ ಶವರ್ಸ್ ಆಫ್ ಸ್ಟಾರ್ಸ್, ಆ ಒಂದು ದೊಡ್ಡ ಕಲ್ಲು, ತುಂಬಾ ದೊಡ್ಡ ಕಲ್ಲು, 42,500 ಮೈಲಿ ಪರ್ ಅವರ್, ಅದು ಭೂಮಿಯ ಒಂದು ಒಳಗಡೆ ಬರುವಾಗ ಇದು 14,000 ಟನ್ ಇರ್ತಕ್ಕಂಥ ಒಂದು ಭಾರವುಳ್ಳ ಒಂದು ಕಲ್ಲು ರಷ್ಯಾ ದೇಶಕ್ಕೆ ಫೆಬ್ರವರಿ 15, 2013ನೇ ಇಸ್ವಿಯಲ್ಲಿ ಬಂತು. ಆ ಒಂದು ಈ 14,000 ಟನ್, you should Google it and say if I'm telling you the right thing, 14,000 ಟನ್ ಈ ಕಲ್ಲು, ಈ ಮೀಟಿಯರ್ ಆ ಒಳಗಡೆ ಬಂದಾಗ ಅದು ಮಾಡಿದಂತ ಬೆಳಕು, ಅದು ತಂದಂತ ಬೆಳಕು, ಅದು ತಂದಂತ ಪ್ರಭಾವಕ್ಕಿಂತ 100 ಪಟ್ಟು ಜಾಸ್ತಿ ಪ್ರಭಾವ ನಾವು ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಆ ಸಮಯದಲ್ಲಿ ಬಂದಂತ ಮಿಂಚು, ಆ ಸಮಯದಲ್ಲಿ ಬಂದಂತ ಗುಡುಗಿಗಿಂತ ಹೆಚ್ಚಿನ ಮಹಿಮೆಯ ಬಗ್ಗೆ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಾ ಇದೀವಿ. 14,000 ಟನ್ ಆ ಕಲ್ಲು ರಷ್ಯಾ ದೇಶಕ್ಕೆ ಬರುವಾಗ ಅದು ಮಾಡಿದಂತ ಬೆಳಕು ಆ ಸೂರ್ಯನಿಗಿಂತ ಹೆಚ್ಚಿನ ಬೆಳಕಾಗಿತ್ತು ಅಂತ ನಾವು ನೋಡ್ತೇವೆ. ಇವತ್ತು 6 ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿರ್ತಕ್ಕಂಥದ್ದು ಬರ್ಕೋಬೇಕು ಅಂತ ನಿಮಗೆ ಕೇಳ್ಬೋದು. ಮೊದಲನೇದಾಗಿ, ಎಲ್ಲ ಗೊತ್ತಿದೆ ನಮ್ಗೇನು ದೇವರ ಬಗ್ಗೆ ಬರೋದು ಎಲ್ಲ ಗೊತ್ತಿದೆ ಅಂತ ನಾವು ಅನ್ಕೊಳ್ತೀವಿ ಎಷ್ಟೋ ಸರಿ. ನಾನು ಕೂಡ ಸತ್ಯವೇದವನ್ನ ಆ ರೀತಿಯಾದ ಒಂದು ಆಲೋಚನೆಯಲ್ಲಿ ತೆಗೆದಾಗ ಬಹಳಷ್ಟು ಹೊಸವಾಗಿರ್ತಕ್ಕಂಥ, ನಾನು ಪಾಸ್ಟರ್ ಡಾಕ್ಟರ್ ರಾಬರ್ಟ್ ಬೆನಾರ್ಡ್ ಅವರು ಆ ಒಂದು 2ನೇ ಬರಣದ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟು ವಚನಗಳಿವೆಯಾ ಅಂತ ಆ ರೀತಿಯಲ್ಲಿ ನಾನು ಸಂದೇಶವನ್ನ ಕೇಳಿದೆ. ಇವತ್ತು 6 ಮುಖ್ಯವಾಗಿರ್ತಕ್ಕಂಥ ವಿಷಯ. ಮೊದಲನೇದಾಗಿ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ, Matthew chapter 24 and verses 27. Somebody read it fast. ಈಗ ಮನುಷ್ಯ ಕುಮಾರನು ಮೊದಲನೇದಾಗಿ ಯಾವ ರೀತಿ ಬರ್ತಾನೆ ಅಂತಕ್ಕಂಥದನ್ನ ನಾವು ಎಷ್ಟೋ ಪ್ರಸಂಗಿಕಾರರನ್ನ ಸಂದೇಶಗಳನ್ನ ಕೇಳಿದ್ದೇವೆ. ಆದ್ರೆ ಈ ವಚನವು ನೇರವಾಗಿ ನಮ್ಮ ಜೊತೆ ಹೇಳ್ತದೆ, when God comes you will find a very big lightning and God will come like a lightning. ಮಿಂಚು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ರೀತಿ ಪ್ರಭಾವ ಬೀರುವಂತ ಬೆಳಕನ್ನು ಚೆಲ್ಲುವುದೋ ಆ ರೀತಿಯಾಗಿ ಯೇಸು ಸ್ವಾಮಿಯು 2ನೇ ಸರಿ ಬರುವುದನ್ನು ನಾವು ನೋಡ್ತೇವೆ. ಆಗಿನ ಕಾಲದಲ್ಲಿ, ಈಗಿನ ಕಾಲದ ಮಕ್ಕಳಿಗೆ ಅವಕಾಶ ಸಿಕ್ಕಿಲ್ಲ. ಸರ್ಕಸ್ ಹೋದಾಗ ಆ ಒಂದು ಲೈಟ್ ಆಗ್ತಾ ಇದೆ, ಸರ್ಕಸ್ ಶುರು ಮಾಡ್ತಾರೆ, ನೋಡಿದ್ರೆ ಫುಲ್ ಆಕಾಶಕ್ಕೆ ಹೋಗೋದು, ಸರ್ಕಸ್ ಲೈಟ್ ರೀತಿ ಒಂದು ಹಾಕೋದು ಒಂಥರ ಚೆನ್ನಾಗಿರ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿಯು 2ನೇ ಸಾರಿ ಬರುವಾಗ
ಎರಡನೇದು ನೈತಿಕತೆ ಕುಸಿದಿದೆ, ಮಾರಲ್ ಕೊಲಾಪ್ಸ್. ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಏನಿದೆ. Man was created to touch a woman. Woman was created to touch a man and no other way. Gay marriages. ಮದುವೆ, ಪುರುಷರು ಮದುವೆ ಆಗ್ತಕ್ಕಂಥದ್ದು, ಮಹಿಳೆಯರು ಮದುವೆ ಆಗ್ತಕ್ಕಂಥದ್ದು. ನಮ್ಮ ಅನೀತಿಯ ಕತೆ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಎರಡನೇದು ಮದುವೆ ಇಲ್ಲದೆ ಲಿವ್ ಇನ್ ಮ್ಯಾರೇಜಸ್ ಅಂತ ಕರೀತಾರೆ. ಅದನ್ನ ಲಿವ್ ಇನ್ ಮ್ಯಾರೇಜಸ್ 2-3 ವರ್ಷ ಹಂಗೆ ಸುಮ್ಮನೆ ಇರೋದು, ಸೆಟ್ ಆದರೆ ಮದುವೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. 6 ತಿಂಗಳು ಜೊತೆಗಿರೋಣ, 1 ವರ್ಷ ಜೊತೆಗಿರೋಣ, ಸೆಟ್ ಆದರೆ ಇರೋಣ, ಇಲ್ಲಾಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ರಾಜಾರೋಷವಾಗಿ ಓಪನ್ ಆಗಿ ಬಾಡಿಗೆಗೆ ಬಂದಾಗ ಯವನಸ್ಥರು ಹೇಳ್ತಕ್ಕಂಥದ್ದು, ಆರ್ ಯು ಮ್ಯಾರಿಡ್? ನೋ ಸರ್, ವಿ ಆರ್ ಇನ್ ಅ ಲೀವ್ ಇನ್ ರಿಲೇಶನ್ಶಿಪ್. Moral condition of our world is gone to dogs. So what? Be very modern. National Crime Record, NCRB, National Crime Record Bureau, ಅದರ ರಿಪೋರ್ಟ್ ನೋಡ್ಬಿಟ್ಟು ಆಶ್ಚರ್ಯಗೊಂಡೆ. 2022ನೇ ಇಸ್ವಿಯಲ್ಲಿ 38,911 ಮಕ್ಕಳು ಅತ್ಯಾಚಾರಕ್ಕೆ ಒಳಪಟ್ಟಿದ್ದಾರೆ. ಚಿಕ್ಕ ಮಕ್ಕಳು 38,911 ಮಕ್ಕಳು ಶಾರೀರಿಕ ಅತ್ಯಾಚಾರಕ್ಕೆ ಒಳಪಟ್ಟಿದ್ದಾರೆ. ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು. 2021ರಲ್ಲಿ 36,000, 2020ರಲ್ಲಿ 30,000. ಇದು ವರ್ಷ ನಡೀತಕ್ಕಂಥ ಒಂದು ಘಟನೆ. ಚಿಕ್ಕ ಮಕ್ಕಳು. ಭಾರತ ದೇಶದಲ್ಲಿ every 3 minutes a little girl is forced into a child marriage. ಮೊದಲನೇದಾಗಿ ಮಿಂಚಿನೋಪಾದಿಯಲ್ಲಿ ದೇವರು ಬರ್ತಾನೆ. ಎರಡನೇದಾಗಿ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನಡೆದಾಗ ನಮಗೆ ಗೊತ್ತಾಗಬೇಕು, ಯೇಸು ಸ್ವಾಮಿಯು ಅತಿ ಶೀಘ್ರವೇ ಬರ್ತಿದ್ದಾರೆ. ಮೂರನೇ ವಿಚಾರ, ಪರಲೋಕ ಎಲ್ಲಿದೆ? ಪರಲೋಕ ಎಲ್ಲಿದೆ? ಪರಲೋಕ ಎಲ್ಲಿದೆ? Somebody said ಇಲ್ಲೇ, ಮೇಲೆ ಇದೆ. ಓ, ದಟ್ಸ್ ನೈಸ್. ಪರಲೋಕ ಎಲ್ಲಿದೆ? ಎಷ್ಟು ಪರಲೋಕ ಇದೆ? ಎಷ್ಟು ಪರಲೋಕ ಇದೆ? ಎಷ್ಟು ಪರಲೋಕ ಇದೆ? ಓಕೆ, ಓದೋಣ. 2ನೇ ಕೊರಿಂಥದವರಿಗೆ 12ನೇ ಅಧ್ಯಾಯ 2ನೇ ವಚನ. ಲೆಟ್ಸ್ ಟರ್ನ್ ಅವರ್ ಬೈಬಲ್ಸ್ ಟು 2 Corinthians chapter 12 verses 2. ಸಿಕ್ತಾ? ಕೀರ್ತನೆ ಬಿಟ್ಟು ಅವಾಗವಾಗ ಬೇರೆ ಪುಸ್ತಕಗಳಲ್ಲಿ ವಚನ ಓದಬೇಕು. ಥ್ಯಾಂಕ್ ಯು ಆಂಟಿ. ಎಷ್ಟನೇದು? ಓಕೆ, ಇಂಗ್ಲೀಷಲ್ಲಿ ಬೇರೆ ಥರ ಇದೆ. ಇಲ್ಲಿ 3 ಪರಲೋಕಗಳಿವೆ ಎಂಬತಕ್ಕಂಥ ರೀತಿಯ ಮಾಹಿತಿಯನ್ನು ಪೌಲನ್ ಕೊಡ್ತಾ ಇದ್ದಾನೆ. ಫಸ್ಟ್ ಡಿ ಶಾಂತರಾಜ್, 3 ಪರಲೋಕಗಳಿವೆ. ಆ 3 ಪರಲೋಕಗಳನ್ನು ನಾವು ಇವತ್ತು ಸ್ವಲ್ಪ ಹೊತ್ತು ನೋಡೋಣ. ಮೊದಲನೇದಾಗಿ ಅಟ್ಮಾಸ್ಫಿರಿಕ್ ಹೆವೆನ್, ಆಕಾಶ. ಈ ಅಕ್ಕಿಗಳು ಹಾಡಾಡ್ತಕ್ಕಂಥದ್ದು, ಈ ಮೇಘಗಳು ಇರ್ತಕ್ಕಂಥದ್ದು ಒಂದು ಆಕಾಶ. ಎಲ್ಲಿ ಬರ್ದಿದೆ? ಪ್ರಕಟಣೆ 19ನೇ ಅಧ್ಯಾಯ 17ನೇ ವಚನ. ಬೇಗ ಯಾರಾದರೂ ಓದಬೇಕು. ಪ್ರಕಟಣೆ 19ನೇ ಅಧ್ಯಾಯ 17ನೇ ವಚನ ಏನು ಹೇಳುತ್ತೆ? ಏನು ಹೇಳುತ್ತೆ? ಓದಿ ಬೇಗ.
ಓಕೆ, ಗೊತ್ತಾಯ್ತು, ಥ್ಯಾಂಕ್ ಯು. ಇದು ಮೊದಲನೇ ಹೆವೆನ್. ಯಾಕೆ ಇದು ತುಂಬ ಮುಖ್ಯ ನಮಗೆ ಅಮ್ಮ ಶ್ರೀಮತಿ ಪ್ರದೀಪ್? ಯಾಕೆ ನಮ್ಗೆ ಇದು ತುಂಬ ಮುಖ್ಯ? ಈ ಆಕಾಶ, ಈ ಮೊದಲನೇ ಆಕಾಶ ಯಾಕೆ ತುಂಬ ಮುಖ್ಯ? ಸೂರಿ, ಯಾಕೆ ಇದರ ಮಾಹಿತಿ ನಮ್ಗೆ ಗೊತ್ತಾಗಬೇಕು? ಯೇಸು ಸ್ವಾಮಿಯು ಬಂದು ಅಲ್ಲೇ ನಿಲ್ತಾರೆ, ಅವರ ಕಾಲು ಭೂಮಿಯ ಮೇಲೆ ಬೀಳೋಲ್ಲ. ಸೊ ಯೇಸು ಸ್ವಾಮಿಯನ್ನ ಎಲ್ಲರೂ ನೋಡುವಾಗ he will be standing at the atmospheric heaven along with the host of angels. He will be standing there and we will be looking at him straight to straight. ಮೊದಲನೇ ಪರಲೋಕ, ಎರಡನೇ ಪರಲೋಕ. ಕೀರ್ತನೆ 19ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 19:1. ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತೋರಿಸುತ್ತದೆ, ದಿನವೂ ದಿನಕ್ಕೆ ಪ್ರಕಟಿಸುತ್ತದೆ. ಮೊದಲನೇದಾಗಿ ಅಟ್ಮಾಸ್ಫಿಯರಿಕ್ ಹೆವೆನ್, ಎರಡನೇದಾಗಿ ಔಟರ್ ಸ್ಪೇಸ್, ಬಾಹ್ಯಾಕಾಶ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯ, ನಕ್ಷತ್ರ, ಚಂದ್ರ, ಆ ಒಂದು ಸೋಲಾರ್ ಸಿಸ್ಟಮ್ ಎಲ್ಲವೂ ಇರ್ತಕ್ಕಂಥದ್ದು. ಈ ಒಂದು ಮೊದಲನೇ ಆಕಾಶದಲ್ಲಿ ಅಥವಾ ಮೊದಲನೇ ಪರಲೋಕದಲ್ಲಿ ಯೇಸು ಸ್ವಾಮಿ ಇಲ್ಲ, ಎರಡನೇದ್ರಲ್ಲೂ ಕೂಡ ಇಲ್ಲ. ಮೂರನೇದು, ದಿಸ್ ಕೆನಾಟ್ ಬಿ ದ ಪ್ಲೇಸ್ ವೇರ್ ಜೀಸಸ್ ಇಸ್ ಬಿಲ್ಡಿಂಗ್ ದಿ ಹೆವೆನ್. ಏಕೆಂದರೆ ಅಲ್ಲಿ ಏನಿದೆ? ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಇದೆ. ಸೊ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೂರನೇ ಇದಕ್ಕೆ ಬರೋಣ. ಇಲ್ಲೇ ನಾವು ಎಲ್ಲರಿಗೂ ಹೋಗಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಯಾವುದದು? ಪರದೇಶ್. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ ಓದಿ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. ಸೊ ಈ ಮೂರನೆಯ ಹೆವೆನ್ ಅಥವಾ ಮೂರನೆಯ ಒಂದು ಪರಲೋಕ ಎಂಬತಕ್ಕಂಥದ್ದು ಪರದೇಶ ಆಗಿದೆ. 22ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾಹಿತಿಯನ್ನು ನೋಡ್ಬೋದು. ಕೀರ್ತನೆ 103:19 ಇದರಲ್ಲೂ ಕೂಡ ಈ ಮಾಹಿತಿಯನ್ನು ನೋಡ್ಬೋದು. ಬರ್ಕೊಳ್ಳೋರು ತಿರ್ಗಾ ಒಂದ್ಸರಿ ಓದ್ತೀನಿ. ಪ್ರಕಟಣೆ 22:1 ಈ ಮಾಹಿತಿ ನೋಡ್ಬೋದು. ಕೀರ್ತನೆ 103:19. ಓಕೆ, ಯಾರಾದರೂ ಸತ್ಯವೇದವನ್ನು ನೋಡದೆ ಈ ಮಾಹಿತಿ ನನಗೆ ಕೊಡಬೇಕು. ಪರಲೋಕ ಎಷ್ಟು ದೊಡ್ಡದು? ಪರಲೋಕ ಎಷ್ಟು ದೊಡ್ಡದು? ಫಿಂಗರ್ ಟಿಪ್ಸಲ್ಲಿ ಇರಬೇಕು. ನಮ್ಮ ಬ್ಯಾಂಕಲ್ಲಿ ಎಷ್ಟಿದೆ ಅಂತ ಹೇಳಿ, ಅಮೌಂಟ್ ಎಷ್ಟಿದೆ ಅಂತ ಹೇಳಿ ಹೇಳ್ತಾರೆ. ಪವನ್ ಕ್ಲೀನಾಗಿ ಹೇಳ್ತಾನೆ. 0.00 ಇವರೆಲ್ಲ ಬ್ಯಾಂಕಿಂಗ್ನಲ್ಲಿ ಪಾಯಿಂಟ್ ಸೀಬಾ ಮಗಳು ಹೇಳ್ತಾಳೆ ಎಷ್ಟಿದೆ ಸಾರ್ ಅಂತ. ಪರಲೋಕ ಎಷ್ಟು ದೊಡ್ಡದಾಗಿದೆ? ಎಷ್ಟು ದೊಡ್ಡದಾಗಿದೆ? ಯಾರಾದರೂ ಒಬ್ಬರೇ ಹೇಳಬೇಕು. ಒಬ್ಬರು. ವಂಡರ್ಫುಲ್, ಯು ಸೇವ್ಡ್ ಅಸ್. 12,000 ಫರ್ಲಾಂಗ್. ಎಷ್ಟು? 12,000 ಫರ್ಲಾಂಗ್. ಒಂದು ಫರ್ಲಾಂಗ್ ಎಷ್ಟು? ಇದು ಹಳಬರಿಗೆ ಮಾತ್ರ ಗೊತ್ತು. ಒಂದು ಫರ್ಲಾಂಗ್ ಅಂದ್ರೆ ಎಷ್ಟು? ಫಸ್ಟ್ ಅಂತ ಹೇಳಿ. ಒಂದು ಫರ್ಲಾಂಗ್ ಎಷ್ಟು? 1.9 ಕಿಲೋಮೀಟರ್. 9 ಅಂದ್ರೆ 900 ಅಲ್ಲ, 1.09 ಕಿಲೋಮೀಟರ್ ಇಸ್ 1 ಫರ್ಲಾಂಗ್. 12,000 ಫರ್ಲಾಂಗ್ ಒಂದು 2,414 ಕಿಲೋಮೀಟರ್. ಎಷ್ಟು? 2,414 ಕಿಲೋಮೀಟರ್ ಇಸ್ ದಿ ಒನ್ ಸೈಡ್ ಆಫ್ ಹೆವೆನ್. 2,414. ಹೇಳಿ ಒಂದೆರಡು ಸರಿ. 2,414. ಐ ವಾಂಟ್ ಯು ಟು ಕೀಪ್ ದಿಸ್ ಇನ್ ಮೈಂಡ್. ಇದನ್ನು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿಕ್ಕೆ ನಾವು ಒಂದು ಮಾಹಿತಿ ಕೊಡ್ತೀನಿ ಕೇಳಿ. 2,414 ಎಷ್ಟು ದೂರ ಅಂತ ಹೇಳಿದ್ರೆ, ಬೆಂಗಳೂರು ಕಲಾಸಿಪಾಳ್ಯದಿಂದ ಅಮೃತ್ಸರ್ ಬಸ್ ಸ್ಟ್ಯಾಂಡ್ ವರೆಗೂ, ಪಂಜಾಬ್ನಲ್ಲಿದೆಯಲ್ಲ ಅಮೃತ್ಸರ್, ಪಂಜಾಬ್ ರಾಜಧಾನಿ ಎಲ್ಲಿದೆಯೋ, ಇಲ್ಲಿಂದ ಕಲಾಸಿಪಾಳ್ಯ ಬೆಂಗಳೂರು ಬಸ್ ಸ್ಟ್ಯಾಂಡಿಂದ ಅಲ್ಲಿಯವರೆಗೂ ನೀವು ಲೆಕ್ಕ ಹಾಕ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ 2,500 ಕಿಲೋಮೀಟರ್ ಬರ್ತದೆ. ಅಷ್ಟು ದೊಡ್ಡದು ಒಂದು ಸೈಡ್. ಸರಿ, ಈ ಕಡೆ ಎಷ್ಟು ದೊಡ್ಡದು? ಒಂದು ಕಡೆ 2,400 ಇದೆ, ಇನ್ನೊಂದು ಕಡೆ ಟ್ರಿಕ್ ಕ್ವೆಶ್ಚನ್ ಇದು. ಇನ್ನೊಂದು ಕಡೆ ಎಷ್ಟಿರುತ್ತೆ?
ಸ್ವಲ್ಪ ಯೋಚನೆ ಮಾಡ್ತೀರಾ. ಇನ್ನೊಂದು ಕಡೆನೂ ಅಷ್ಟೇ ಇದೆ. ಈ ಕಡೆ ಅಹಮದಾಬಾದಿಂದ ಹಿಡಿದು ಇಲ್ಲಿ ಕಾಂಚಿ ಅಂತಕ್ಕಂಥ ಊರಿನವರೆಗೂ ಈ ಕಡೆ ಬರ್ತದೆ. ಭಾರತ ದೇಶದಲ್ಲಿ ಮಾತ್ರ ನಾನು ತೆಗೆದುಕೊಳ್ತೀನಿ. ಇಷ್ಟು ಬೆಂಗಳೂರಿಂದ ಅಮೃತ್ಸರ್ವರೆಗೂ ಬೆಟ್ಟಗಳು ಬಿಟ್ಬಿಡಿ, ಕಾಡು ಬಿಟ್ಬಿಡಿ, ಎಲ್ಲ ಕಡೆ ಜನರು ನಿಂತ್ಕೊಂಡ್ರೆ ಎಷ್ಟು ಜನ ನಿಂತ್ಕೋಬೋದು, ಅಷ್ಟು ದೊಡ್ಡದಾಗಿದೆ ಪರಲೋಕ. ಪರಲೋಕ ಇದೆ. ಏನು ಎತ್ತ ಅಂತ ನಮ್ಮ ಸ್ವಲ್ಪ ಕುತೂಹಲ ಆವಾಗ ನಾವು ತೆಗೆದುಕೋಬೇಕು. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೋನು, ಒಳ್ಳೇದು, ಅದೆಲ್ಲ ಕಲಿಬೇಕು. ಆದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪೀಪಲ್ ಶುಡ್ ನೋ ಆನ್ ದೇರ್ ಫಿಂಗರ್ ಟಿಪ್ಸ್ ಹೌ ಫಾರ್ ಇಸ್ ಹೆವೆನ್ ಅಂಡ್ ವಾಟ್ ಇಸ್ ಹೆವೆನ್. 4ನೇ ಪಾಯಿಂಟ್, ಹಿಸ್ ಕಮಿಂಗ್ ವಿಲ್ ಬಿ ವೆರಿ ಲೌಡ್. ಆತನ ಬರೋಣ ತುಂಬ ಶಬ್ದ. ಇದರಲ್ಲಿ ಒಂದು ವಚನ ಇದೆ, ಅದು ಓದಿ. ಕೀರ್ತನೆ 53. ಸ್ವಲ್ಪ ಯಾರಾದರೂ ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ. 53 ಓದಿ. ಕೀರ್ತನೆ 53 ಸಿಕ್ತಾ? ಇದು ನೋಡಿ, ಉದ್ರೇಕವಾಗಿರ್ತಕ್ಕಂಥ ಒಂದು ಸೀನ್. ಪದಪ್ರಯೋಗ ಮಾಡೋದಿದ್ರೆ ಯೋಚನೆ ಮಾಡಿ ಪದಪ್ರಯೋಗ ಮಾಡಬೇಕು. ಪ್ರಕಟಣೆಯ ಪುಸ್ತಕವನ್ನು ಮಾತಾಡುವಾಗ ಉದ್ರೇಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ ನನ್ನ ಕಣ್ಣನ್ನು ತೆರೆಯಿತು. ಯೇಸು ಸ್ವಾಮಿ ಬರುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಇದರಲ್ಲಿ ಬರ್ದಿದೆ ನೋಡಿ. 1ನೇ ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 16ನೇ ವಚನ. ಯಾರಾದರೂ ಜೋರಾಗಿ ಓದಿ. 1 Thessalonians chapter 4 verse 16. ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ. 1 Thessalonians chapter 4 verse 16. ಪ್ರಧಾನ ದೂತನ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ದೇವರ ತುತ್ತೂರಿ. ಇಂಗ್ಲಿಷಲ್ಲಿ ಓದಿ ಸ್ವಲ್ಪ ಯಾರಾದರೂ ದಯವಿಟ್ಟು. somebody read it in English. For the Lord himself will descend from heaven with a shout. This is a very new verse for me. ಇಲ್ಲಿ ಏನು ಹೇಳುತ್ತೆ? ಇದನ್ನ ಭಾಷಾಂತರ ಮಾಡೋದಾದ್ರೆ ಲಿಟ್ರಲ್ ಟ್ರಾನ್ಸ್ಲೇಷನ್, the Lord himself will descend with a shout. I don't know what kind of sound he has. The Bible says he has roaring, thundering, like a lightning, like a waves. ಯಾವ ರೀತಿ ಆರ್ಭಟಿಸುವ ಆ ಒಂದು ನೀರಿನ ಶಬ್ದವು, ಗುಡುಗಿನ ಶಬ್ದವು, ಮಿಂಚಿನ ಶಬ್ದವು ಸೇರಿ ಬಂದರೆ ಯಾವ ರೀತಿ ಇರ್ತದೋ ಆ ರೀತಿಯಾಗಿರ್ತಕ್ಕಂಥ ಶಬ್ದವನ್ನು ಮಾಡಿಕೊಂಡು ದೇವರು ಬರ್ತಾನಂತೆ. God himself will descend with a shout. ಓದಮ್ಮ ಅದು ನೆಕ್ಸ್ಟ್ ಏನು? ಅದಾದ್ಮೇಲೆ ದೇವದೂತರ. ಓಕೆ, ಆಮೇಲೆ ಓಕೆ, ದ ಲಾರ್ಡ್ ವಿಲ್ ಕಮ್ ವಿತ್ ಅ ಶೌಟ್. 5ನೇ ಪಾಯಿಂಟಿಗೆ ಬರೋಣ. ಕ್ಯಾಟಕ್ಲಾಸ್ಮಿಕ್. ಯೇಸು ಸ್ವಾಮಿಯು ಬರುವಂತ ಸನ್ನಿವೇಶವು ಪ್ರಳಯಕಾರಿಯಾಗಿರ್ತದೆ. ಮೊದಲನೇದಾಗಿ ನಾವು ನೋಡ್ತೀವಿ ಉದ್ರೇಕವಾಗಿತ್ತು. ಈಗ ಎರಡನೇದು ಪ್ರಳಯಕಾರಿಯಾಗಿರ್ತದೆ. I want you all to answer me this question, everybody who are Adventists. What will be the last event that happens on earth when Jesus Christ is going to come? ಯೇಸು ಸ್ವಾಮಿ ಇವತ್ತು ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಇವತ್ತು ಬರುವಾಗ ನಡೆಯುವಂತ ಕೊನೆಯ ಘಟನೆ ಏನು ಭೂಮಿಯ ಮೇಲೆ? What is the last event that happens? What is the last event? What is the last event that happens before he comes? That happens after ಸತ್ತವರು ಆಮೇಲೆ. ವಂಡರ್ಫುಲ್. ಪ್ರಳಯ ಮತ್ತು
ಭೂಕಂಪ. ಅದರಲ್ಲೂ ವಿಶೇಷವಾಗಿ ಏನು ನಡೀತದೆ ಅಂತ ನಾವು ನೋಡಿ. ಪ್ರಕಟಣೆ 6ನೇ ಅಧ್ಯಾಯ 14ನೇ ವಚನ. ದ ಲಾಸ್ಟ್ ಇನ್ಸಿಡೆಂಟ್ ಆರ್ ದ ಲಾಸ್ಟ್ event that happens on earth when Jesus Christ before he comes. ಯೇಸು ಸ್ವಾಮಿಯು ಪರಲೋಕದಲ್ಲಿ ಇಳಿದು ಬಂದು ನಮ್ಮನ್ನು ನೋಡಲಿಕ್ಕೆ ಬರುವಾಗ ಘಟನೆ ಯಾವುದು ಎಂಬತಕ್ಕಂಥದ್ದನ್ನ ಪ್ರಕಟಣೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡೋಣ. ಎಲ್ಲ ಬೆಟ್ಟಗಳು ತಮ್ಮ ತಮ್ಮ ಸ್ಥಳಗಳಿಂದ ಏನಾಯ್ತಂತೆ? ಚಲಿಸು. ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ದಯವಿಟ್ಟು ಯಾರಾದರೂ ಓದಿ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 19 ಮತ್ತು 20ನೇ ವಚನ. ಭೂಕಂಪವು ಎಲ್ಲೂ ಕಾಣದೇ ಇರತಕ್ಕಂಥ ದರ್ಜೆಯ ಭೂಕಂಪವು ನಡೀಲಿಕ್ಕೆ ಹೋಗ್ತಾ ಇದೆ. ಒಂದು ಬೆಟ್ಟ ಏನಾಗುತ್ತಂತೆ, ಸ್ಥಳಗಳು ಆಗ ಹೈಯೆಸ್ಟ್ ಅರ್ಥ್ಕ್ವೇಕ್ ಎಲ್ಲಾಯ್ತು? ಲಿಸ್ಬನ್ ಅರ್ಥ್ಕ್ವೇಕ್. ಎಷ್ಟು ಅಲ್ಲಿ ಪರ್ಸೆಂಟೇಜು? ವೆಕ್ಟರ್ ಸ್ಕೇಲಲ್ಲಿ ಎಷ್ಟು? 9 9 ಪಾಯಿಂಟ್ ಏನೋ ಬರ್ತದೆ. 9 ಪಾಯಿಂಟ್ ಏನೋ ಬರ್ತದೆ. ಆದರೆ ಈ ಯೇಸು ಸ್ವಾಮಿಯು ಬರುವಂತ ಸಮಯದಲ್ಲಿ ನಡೆಯುವಂತ ಆ ಒಂದು ಘಟನೆಯು ಅಥವಾ ಭೂಕಂಪವು ದೊಡ್ಡ ದೊಡ್ಡ ಬೆಟ್ಟಗಳು ಎರಡಾಗಿ ಮುರಿತವೆ, ತಮ್ಮ ಸ್ಥಳದಿಂದ ಈ ಕಡೆ ಬರ್ತವೆ. ಒಂದೆರಡು ವಿಚಾರಗಳನ್ನು ಹೇಳಿ ನಾನು ಕೂತ್ಕೊಬಿಡ್ತೀನಿ. ಅಮೇಝಿಂಗ್ ಫ್ಯಾಕ್ಟ್ಸ್ ಒಂದು ಪುಸ್ತಕದಲ್ಲಿ ನಾನು ಇದನ್ನು ಓದಿದೆ, ಇಂಗ್ಲಿಷಲ್ಲಿ ಓದ್ತೀನಿ ಕೇಳಿ. The living unsaved will be destroyed by the brightness of his coming. The living unsaved, ರಕ್ಷಣೆಯನ್ನು ಹೊಂದದೇ ಇರ್ತಕ್ಕಂಥವರು, ನಂಬಿಕೆ ಇಲ್ಲದೇ ಇರ್ತಕ್ಕಂಥವರು, ಜೀವಂತವಾಗಿರ್ತಕ್ಕಂಥವರು, ಯೇಸು ಸ್ವಾಮಿ ಬರುವ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥವ್ರು, ಜೀವಿತರ ಸಂಖ್ಯೆಯಲ್ಲಿ ಇರ್ತಕ್ಕಂಥವರು ಆ ಬೆಳಕಿನಲ್ಲಿ ಸಾಯ್ತಾರಂತೆ. ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟವರು, ಈ ಕಡೆ ಅವರು ಈ ಕಡೆನೂ ಇಲ್ಲ, ಅವರು ಆ ಕಡೆನೂ ಇಲ್ಲ. ಅವ್ರು ಏನಾಗಿರ್ತಾರಂತೆ? ರಕ್ಷಣೆ ಮತ್ತು ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು, 24 hours ರಾಜಕೀಯ ಮಾಡ್ಕೊಂಡಿರ್ತಕ್ಕಂಥವ್ರು, 24 hours ಬೇರೆ ತಪ್ಪಾದ ಪಾಪದಲ್ಲಿ ತೊಡಗಿರ್ತಕ್ಕಂಥವ್ರು ಏನಾಗಿರ್ತಾರೆ? ಅವರ ಅಂತ್ಯ ಏನಾಗಿದೆ? ಯೆರೆಮೀಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 33ನೇ ವಚನ. ಯೆರೆಮೀಯ 25:33. ಅವರನ್ನ ಯಾರು ಹುಡ್ಕಲ್ವಂತೆ, ಅವ್ರನ್ನ ಯಾರು ಲೆಕ್ಕ ಮಾಡಲ್ವಂತೆ. ಯಾರು ಹೇಳಿ? ಈ ನಂಬಿಕೆ ಎಂಬತಕ್ಕಂಥ ವಿಚಾರವನ್ನ ಆಳವಾಗಿ ಹೃದಯದಲ್ಲಿ ಇಟ್ಕೊಳ್ದೇ ಇರ್ತಕ್ಕಂಥವ್ರ ಬಗ್ಗೆ ಬರೆಯಲ್ಪಟ್ಟಿದೆ ಇದು. ಅವ್ರನ್ನ ಯಾರು ಲೆಕ್ಕ ಮಾಡಲ್ಲ. ಅವ್ರು ಎಲ್ಲಿದ್ದಾರೆ, ಏನಾಯ್ತು, ಅವ್ರ ಬಗ್ಗೆ ಹೋಗಿ ನಾವು ಹುಡುಕೋಣ ಅಂತ ಏನೂ ಇಲ್ಲ. ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳುತ್ತೆ, ದೇ ವಿಲ್ ಬಿ ದ ಡಂಗ್ ಆಫ್ ದಿ ಅರ್ತ್. ಕನ್ನಡದಲ್ಲಿ ಅವರು ಗೊಬ್ಬರವಾಗಿರ್ತಾರಂತೆ. ಗೊಬ್ಬರ ಏನು? ಗೊಬ್ಬರ ಅಂದ್ರೇನು? ತಗೊಂಬಂದು ಸೋಫಾ ಮೇಲೆ ಇಡ್ತೀವ ಗೊಬ್ಬರನ? ನಂಬಿಕೆ, ಯೇಸು ಸ್ವಾಮಿ ಅತಿ ಶೀಘ್ರನೇ ಬರುತ್ತಿದ್ದಾನೆ. ನಾವು ವಿಭಿನ್ನವಾಗಿರ್ತಕ್ಕಂಥ ಕಾರಣಗಳಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆನ ಸೇರಿರಬಹುದು. ಕೆಲವೊಮ್ಮೆ ಸತ್ಯಕ್ಕಾಗಿ ಬಂದಿರಬಹುದು, ಕೆಲವೊಮ್ಮೆ ಕೆಲಸಕ್ಕಾಗಿ ಬಂದಿರಬಹುದು, ಕೆಲವೊಮ್ಮೆ ಚಿಲ್ಡ್ರನ್ ಡಿಸ್ಕೌಂಟ್ ಎಜುಕೇಶನ್ಗೋಸ್ಕರ ಬಂದಿರಬಹುದು. ಬಹಳಷ್ಟು ವಿಚಾರಗಳಿಗೆ ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಒಳಗೆ ಬಂದಿರಬಹುದು. ನಮ್ಮ ಅತ್ತೆ ಒಬ್ರು ಹೇಳ್ತಾ ಇದ್ರು, ನೀವು ಯಾಕೆ ಬಂದ್ರಿ ಸೆವೆಂತ್ ಡೇ ಒಳಗೆ ಅಂದರೆ, ಒಳ್ಳೆ ಬನ್ ಕೊಡ್ತಾ ಇದ್ರಿ ಎಫೆಕ್ಟ್ ಮೀಟಿಂಗಲ್ಲಿ ಅಂತ.
ಯಾವುದೇ ಕಾರಣದಲ್ಲಿ ನೀವು ಬಂದಿರಬಹುದು. ದೇವರು ನಿಮ್ಮನ್ನ ಈ ಸಭೆಗೆ ತರತಂದಿದ್ದಾನೆ, ಆತನು ಬೇಗ ಬರುತ್ತಿದ್ದಾನೆ ಅಂತಕ್ಕಂಥ ವಿಷಯದ ಮಾಹಿತಿ ನಿಮಗೆ ಗೊತ್ತಿರಬೇಕು. ಕೊನೆಯದಾಗಿ, ರಾತ್ರಿಯಲ್ಲಿ ಕತ್ತಲೆಯ ಸಮಯದಲ್ಲಿ ಕಳ್ಳನಾಗಿ ಬರುವಂಥ ಸಂದೇಶ ಯಾರಿಗೆ ಬರೆಯಲ್ಪಟ್ಟಿದೆ? He comes like a thief in the night. ಈ ಸಬ್ಜೆಕ್ಟ್ ಯಾರಿಗೆ ಬರೆಯಲ್ಪಟ್ಟಿದೆ? ಸೂರ್ಯ, ಯಾರಿಗೆ ಬರೆಯಲ್ಪಟ್ಟಿದೆ? ರವಿ, ಮಿಸಸ್ ನವೀನ್, ಯಾರಿಗೆ ಬರೆಯಲ್ಪಟ್ಟಿದೆ? ನಮಗೆ ಬರೆಯಲ್ಪಟ್ಟಿಲ್ಲ ಅಂತ ನಮ್ಮ ನಂಬಿಕೆ ಆಗಿರ್ಬೇಕು. ಯಾಕೆಂದ್ರೆ ನಾವು ಜಾಗರೂಕರಾಗಿರ್ತೇವೆ, ನಮಗೆ ಸಮಯ ಗೊತ್ತಿದೆ, ನಾವು ಯಾವ ರೀತಿ ಯೇಸು ಸ್ವಾಮಿ ಬರ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಪಡೆದಿದ್ದೇವೆ. ಅವರು ಮಿಂಚಿನ ರೀತಿ ಬರ್ತಾರೆ, ಅವರು ಬಂದಾಗ ಭೂಕಂಪ ಆಗುತ್ತೆ, ಅವರು ಬರುವಾಗ ಅನೀತಿಕತೆ ತುಂಬ ಮೋಸವಾಗಿರ್ತದೆ ಎಂತಕ್ಕಂಥ ಮಾಹಿತಿ ನಮ್ಮೆಲ್ಲರಿಗೂ ಇದೆ. ಸೊ ಆ ವಚನ ನಮಗೆ ಬರೆಯಲ್ಪಟ್ಟಿಲ್ಲ. ಯಾರಿಗೆ ಬರೆಯಲ್ಪಟ್ಟಿದೆ? ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಇತ್ತು. AR ರೆಹಮಾನ್ ಹೇಳ್ತಾನೆ, ದೇರ್ ಇಸ್ ಎ ಪ್ರಿಡಿಕ್ಷನ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್. ತುಂಬ ಸಂತೋಷ ಆಯಿತು, ತುಂಬ ಸಂತೋಷ ಆಯ್ತು ಅದು ನೋಡಿ. ಯಾವನೋ ಬೇರೆ ಧರ್ಮದಲ್ಲಿರ್ತಕ್ಕಂಥವನು ಯೇಸು ಸ್ವಾಮಿಯು ಅತಿ ಶೀಘ್ರನೇ ಬರುತ್ತಿದ್ದಾನೆ, ಆ ವ್ಯಕ್ತಿಯನ್ನ ಭೇಟಿಯಾಗಲು ನಾನು ಉತ್ಸುಕತೆಯಿಂದ ಕಾಯ್ತಾ ಇದ್ದೇನೆ ಅಂತ ಒಬ್ಬ ಸಹೋದರನು ಹೇಳ್ತಕ್ಕಂಥ ನನಗೆ ತುಂಬ ಸಂತೋಷವಾಯಿತು. ಯೇಸು ಸ್ವಾಮಿಯು ಕಳ್ಳನೋಪಾದಿಯಲ್ಲಿ ಬರ್ತಕ್ಕಂಥ ಸಂದೇಶ ನಮಗಲ್ಲ. Like a thief in the night is not a message for the Seventh-day Adventist. It is for people who don't know the truth. It is for people who don't know the truth. ಈ 10 ಕನ್ಯಕಿಯರು ಏನು ಮಾಡ್ತಾ ಇದ್ರು? ಮೂರ್ಖ ಕನ್ಯಕಿಯರು ಏನು ಮಾಡ್ತಾ ಇದ್ರು? ಏನು ಮಾಡ್ತಾ ಇದ್ರಂತೆ? ಏನು ಮಾಡ್ತಾ ಇದ್ರು? ಇಷ್ಟು ಜೋರಾಗಿ ಮಾತಾಡ್ತೀನಿ, ಆದರೂ ಸ್ವಲ್ಪ ಕೆಲವರು ಧ್ಯಾನ ಮಾಡ್ತಾ ಇದ್ದೀರಾ. ಈ 5 ಕನ್ಯಕಿಯರು, ಮೂರ್ಖ ಕನ್ಯಕಿಯರು ಏನು ಮಾಡ್ತಿದ್ರು? ನೀವು ಮಾಡ್ತಾ ಇರೋದೇ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು? ಏನು ಮಾಡ್ತಾಯಿದ್ರು ಅವರು? ನಿದ್ರೆ ಮಾಡ್ತಾಯಿದ್ರು. ಕೆಲವರು ನೆನೆಸ್ಕೊಂಡಿದ್ದೀರಾ, ಬರೋ ತಿಂಗಳಿಂದ ನಾನು ಮಾರ್ಪಾಡಾಗ್ತೇನೆ, ಬರೋ ತಿಂಗಳಿಂದ ನಾನು ಮಾಡ್ತೇನೆ, ಬರೋ ತಿಂಗಳಿಂದ ಇದನ್ನು ಮಾಡ್ತೇನೆ, ನಮ್ಮಲ್ಲಿ ಬದಲಾವಣೆ ಬರುತ್ತೆ ಅಂತ. ಹಂಗೊಂದು ವೇಳೆ ನೀವು ನಿದ್ರೆ ಮಾಡುವಂಥ ಗುಂಪಿಗೆ ಸೇರಿದವರೇ, ನಿಮಗೆ ಈ ಸಂದೇಶ, ದೇವರು ನೀವು ಮಲಗಿರುವಾಗ ಕಳ್ಳನೋಪಾದಿಯಲ್ಲಿ ಬರ್ತಾನೆ. ಪ್ರಶ್ನೆ ಏನಂದರೆ, ನೀವು ಮಲಗಿದ್ದೀರಾ? ಎಚ್ಚರವಾಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿದ್ದೆ ಮಾಡ್ತಕ್ಕಂಥವ್ರನ್ನ ಹೆಚ್ಚಿಸುವ ರೀತಿಯಲ್ಲಿ ನಮ್ಮನ್ನು ಸಹ ಹೆಚ್ಚಿಸಿ ಕೊನೆಯ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ತಿಳಿಸುತ್ತಾ ನಾವು ಸದಾಕಾಲ ಎಚ್ಚರವಾಗಿದ್ದು ನಮ್ಮನ್ನು ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ ಸಂದೇಶಗಳನ್ನು ಬೋಧಕರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೇಳಿದ ನಂತರ ನಾವು ಇವತ್ತಿನ ಪವಿತ್ರವಾದಂತಹ ಆರಾಧನೆಯನ್ನು ಮುಕ್ತಾಯಗೊಳಿಸೋಣ. ಮುಕ್ತಾಯಕ್ಕಾಗಿ 44ನೇ ಸಂಗೀತವನ್ನು ಮಾಡಿಕೊಳ್ಳೋಣ. 44 ಎಲ್ಲರೂ ಎದ್ದಿಟ್ಟುಕೊಂಡು 44ನೇ ಸಂಗೀತವನ್ನು ಹಾಡಿ ಪ್ರಾರ್ಥನೆಯನ್ನು ಮಾಡೋಣ. Varu
ಸ್ವಾಮಿ. ಇವತ್ತಿನ ಈ ಪವಿತ್ರವಾದಂಥ ಆರಾಧನೆಯಲ್ಲಿ ಭಾಗವಹಿಸಿ ನಿಮ್ಮ ವಾಕ್ಯವನ್ನು ಆಲಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಇವತ್ತು ಬಂದಿರತಕ್ಕಂಥ ಸಂದೇಶವನ್ನು ನಮ್ಮ ಹೃದಯಗಳಲ್ಲಿ ನಾವು ಇಟ್ಟುಕೊಂಡು ಜಾಗೃತರಾಗಿ ಬದುಕಿ ಬಾಳಿ ನಿನ್ನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳುವಂತೆ ಸಹಾಯ ಮಾಡು. ಬಂದಿರತಕ್ಕಂಥ ವಾಕ್ಯಗಳನ್ನು ಆಶೀರ್ವದಿಸು ತಂದೆ. ಈ ಕೊನೆಯ ದಿನದಲ್ಲಿ ಮನುಷ್ಯರಾದಂಥ ನಾವು ನಮ್ಮ ನಿತ್ಯ ಜೀವನದ ಜಂಜಾಟಗಳಲ್ಲಿ ಮುಳುಗಿ ಹೋಗಿದ್ದೇವೆ. ನಿಮ್ಮ ಕಡೆಗೆ ಗಮನ ಹರಿಸುವುದನ್ನು ಮರೆತಿದ್ದೇವೆ. ಅದಕ್ಕೋಸ್ಕರ ನಮ್ಮನ್ನು ಮನ್ನಿಸು ತಂದೆ. ನಮ್ಮನ್ನು ಎಚ್ಚರಿಸು. ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸು. ಬಂದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ತಂದೆ. ತಲೆಬಾಗಿರ್ತಕ್ಕಂಥ ನಮ್ಮನ್ನು ಮುಂದಿನ ವಾರದಲ್ಲಿ ಕೇರಿನಿಂದಲೂ ಗಂಡಾಂತರದಿಂದಲೂ ತಪ್ಪಿಸು ದೇವ. ಸನ್ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಪವಿತ್ರಾತ್ಮನನ್ನು ಸದಾಕಾಲ ನಮ್ಮೊಂದಿಗೆ ಇರಲು ಆದೇಶಿಸು ದೇವ. ಆತನ ಪ್ರಸನ್ನತೆಯ ಮೂಲಕ ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ನಮ್ಮನ್ನು ನಾವು ತಿದ್ದಿ ಸರಿಪಡಿಸಿಕೊಂಡು ನಿಮ್ಮ ಕೃಪೆಗೆ ಆಗಿ ನಡೀತಕ್ಕಂಥ ಮಕ್ಕಳಾಗುವಂತೆ ಪ್ರೇರೇಪಿಸು ದೇವ. ಬಾರದೇ ಇರತಕ್ಕಂಥ ಮಕ್ಕಳನ್ನು ಆಶೀರ್ವದಿಸು. ಅವರು ಸಹ ಮುಂದಿನ ವಾರದಲ್ಲಿ ಸುರಕ್ಷಿತವಾಗಿದ್ದು ನಿಮಗೆ ಬರುವ ವಾರದಲ್ಲಿ ತಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ಸಹಾಯ ಮಾಡು. ಇವತ್ತು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ ತಂದೆ. ನಮ್ಮ ಜೀವಿತವು ನಿಮ್ಮ ಮಾರ್ಗದಲ್ಲಿ ನಡೆಯಲಿ. ನಮ್ಮ ಭಾವನೆಗಳು ನಿಮ್ಮ ಭಯ ಭಕ್ತಿಯಿಂದ ಕೂಡಿರಲಿ ತಂದೆ. ಲೋಕದ ಸಮಸ್ಯೆಗಳಿಗೆ ನಾವು ಸಿಲುಕದ ಹಾಗೆ ನಮ್ಮನ್ನು ಕೀರಿನಿಂದಲೂ ಗಂಡಾಂತರದಿಂದಲೂ ತಪ್ಪಿಸು ದೇವ. ಮತ್ತೊಂದು ಸಾರಿ ಕಳೆದ ವಾರದಲ್ಲಿ ನಮ್ಮನ್ನು ನಡೆಸಿದ ಹಾಗೆ ಬರುವ ಒಂದು ವಾರದಲ್ಲೂ ಸಹ ನಮ್ಮನ್ನು ನಡೆಸಿ ಸುರಕ್ಷಿತವಾಗಿ ಇಟ್ಟು ನಿಮ್ಮ ಚಿತ್ತವಿದ್ದಂಥ ಪಕ್ಷದಲ್ಲಿ ಮುಂದಿನ ಸಂಬಂಧಿಗಳಲ್ಲಿ ನಿಮ್ಮನ್ನು ಆರಾಧಿಸ್ತಕ್ಕಂಥ ಸೌಭಾಗ್ಯವನ್ನು ನಮ್ಮೆಲ್ಲರಿಗೆ ಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೀರಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮವೇ ಸ್ವಾಮಿ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯ ಸ್ನೇಹ, ಸಮಾಧಾನ ವಿಶೇಷವಾಗಿ ಬಂದಂಥ ಸಂದೇಶದ ಮೇಲೆ, ಅದನ್ನು ಗ್ರಹಿಸಿಕೊಂಡ ನಮ್ಮೆಲ್ಲರ ಮೇಲೆ, ಪ್ರಯಾಣದಲ್ಲಿ ದೂರದ ದೇಶಕ್ಕೆ ಹೋಗುತ್ತಿರುವಂಥ ಕುಟುಂಬದ ಮೇಲೆ, ಮಗುವನ್ನು ಜನನ ಕೊಟ್ಟಿರ್ತಕ್ಕಂಥ ತಾಯಿ ಮತ್ತು ಮಗುವಿನ ಮೇಲೆ, ಆಸ್ಪತ್ರೆಯಲ್ಲಿ ದಾಖಲೆ ಪಡೆದಿರತಕ್ಕಂಥ ಡ್ಯಾನಿಯಲ್ ಎಚ್ ಮತ್ತು ಇತರರ ಮೇಲೆ, ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ, ನಮ್ಮ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ದೂರದ ದೇಶದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಭಿಕರ ಮಕ್ಕಳ ಮೇಲೆ ನಿನ್ನ ಕರುಣೆ, ನಿನ್ನ ಕೃಪೆ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ನಮ್ಮ ತಂದೆಯೇ. ಆಮೆನ್.
turn it towards